ಗುಡ್ ಮಾರ್ನಿಂಗ್. ಕೇಳಿಸ್ತಿದ್ಯಾ? ಎಸ್ ಸರ್. ನಾವು ಕ್ಲಾಸಿಗೆ ಲಿಂಕ್ ಕಳಿಸ್ತೇವಲ್ಲ, ಲಿಂಕ್ ಕಳಿಸಿದ್ಮೇಲೆ ಬೇಗ ಜಾಯ್ನ್ ಆಗ್ಬೇಕು. ಯಾಕಂತ ಹೇಳಿದ್ರೆ ನಾನು ಸ್ಕ್ರೀನ್ ಪ್ರೆಸೆಂಟ್ ಸ್ಟಾರ್ಟ್ ಮಾಡಿದ್ರೆ ಆಮೇಲೆ ನೀವು ಜಾಯ್ನ್ ಆದ್ರೆ ಜಾಯ್ನ್ ಆಗಲ್ಲ. ಈಗ ಎಕ್ಸಾಂಪಲ್ ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ನಾನು ಈ ಸ್ಕ್ರೀನ್ ಅಲ್ಲಿ ಇದ್ರೆ ನೀವು ಜಾಯ್ನ್ ಆದ್ರೆ ನೋಡಿ, ಇವಾಗ ಜಾಯ್ನ್ ಆಗ್ತಾ ಇದಾರೆ, ಯಾರೋ ಜಾಯ್ನ್ ಆಗ್ತೀರಾ. ನಾನು ಬೇರೆ ಸ್ಕ್ರೀನಿಗೆ ಹೋದ್ರೆ ಜಾಯ್ನ್ ಆಗಲ್ಲ. ಇದು ನೆನಪಲ್ಲಿ ಇಟ್ಕೋಬೇಕು ನೀವು. ನೀವೆಲ್ಲ ಮೆಸೇಜ್ ಮಾಡ್ತಾ ಇರ್ತೀರಲ್ಲ ಗ್ರೂಪ್ ಅಲ್ಲಿ, ಜಾಯ್ನ್ ಆಗ್ತಿಲ್ಲ ಅಂತ ಹೇಳಿ. ಇದೇ ರೀಸನಿಗೆ ಜಾಯ್ನ್ ಆಗಲ್ಲ. ಸೊ ಇವತ್ತು ಸಿಲೆಬಸ್ ಪ್ರಕಾರ ಇಷ್ಟು ಚಾಪ್ಟರ್ಸ್ ಇದೆ. ನಿನ್ನೆ ನಾನು ನಿಮಗೆ ಹೇಳಿದ್ನಲ್ಲ, ಹೈಯರ್ ಪರ್ಚೇಸ್ ಸಿಸ್ಟಮ್, ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್, ಬ್ರಾಂಚ್ ಅಕೌಂಟ್ಸ್, ಫೈರ್ ಇನ್ಶೂರೆನ್ಸ್, ರಾಯಲ್ಟಿ. ಅದರಲ್ಲಿ ನೀವು ಹೇಳಿದಿರ ಫೈರ್ ಇನ್ಶೂರೆನ್ಸ್ ಆಗಿದೆ ಅಂತ ಹೇಳಿ. ಸೊ ನಾನು ಇವತ್ತು ಬ್ರಾಂಚ್ ಅಕೌಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಇಸ್ ಇಟ್ ಕ್ಲಿಯರ್? ಕೇಳಿಸ್ತಿದ್ಯಾ? ಸ್ಕ್ರೀನ್ ಕಾಣಿಸ್ತಿದ್ಯಾ? ಕೇಳಿಸ್ತಿದ್ಯಾ? ಎಸ್ ಸರ್. ರಿಪ್ಲೈ ಬರಬೇಕು. ನನಗೆ ಗೊತ್ತಾಗಲ್ಲ, ನಾನು ಚಾರ್ಟ್ ವಿಂಡೋ ಅಲ್ಲಿ ಇಲ್ಲ, ನಾನು ಬೇರೆ ಸ್ಕ್ರೀನ್ ಅಲ್ಲಿ ಇರ್ತೀನಿ. ನೀವು ರಿಪ್ಲೈ ಮಾಡ್ಬೇಕಾಗಿ ಬರುತ್ತೆ ನಾನು ಏನಾದ್ರು ಕೇಳಿದ್ರೆ. ಸೊ ಈಗ ನಾನು ಬ್ರಾಂಚ್ ಅಕೌಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೇಳಿ ಹೇಳಿದೆ. ಸೊ ಬ್ರಾಂಚ್ ಅಂದ್ರೆ ಏನು? ವಾಟ್ ಈಸ್ ಮೀನ್ ಬೈ ಬ್ರಾಂಚ್? ಯಾರಾದ್ರೂ ಹೇಳ್ತೀರಾ? ಮಾತಾಡಬೇಕು. ಸೈಲೆಂಟ್ ಆಗಿದ್ರೆ ಉಪಯೋಗ ಇರಲ್ಲ ಆನ್ಲೈನ್ ಕ್ಲಾಸ್ ಅಲ್ಲಿ. ಯಶಸ್ವಿನಿ ಕೇಳಿಸ್ತಿದ್ಯಾ? ಯಶಸ್ವಿನಿ, ನೋ ರಿಪ್ಲೈ. ಪೂರ್ಣಿಮಾ, ಎಸ್ ಸರ್. ವಾಟ್ ಈಸ್ ಬ್ರಾಂಚ್? ಬ್ರಾಂಚ್ ಅನ್ನೋ ವರ್ಡ್ ಅಂತೂ ಕೇಳಿರ್ತೀರ ನೀವು, ಇಲ್ಲ ಅಂತ ಹೇಳೋ ಹಾಗಿಲ್ಲ. ಸೊ ಯಾವ್ದನ್ನ ನಾವು ಬ್ರಾಂಚ್ ಅಂತೇಳಿ ಹೇಳ್ತೇವೆ? ನಾವು ನಾರ್ಮಲ್ ಆಗಿ ಹೇಳ್ತಾ ಇರ್ತೇವೆ, ಅಲ್ಲಿ ಬ್ಯಾಂಕ್ ಬ್ರಾಂಚ್ ಇದೆ, ಇಲ್ಲಿ ಬ್ಯಾಂಕ್ ಬ್ರಾಂಚ್ ಇದೆ, ಅಲ್ಲಿ ಆಫೀಸ್ ಬ್ರಾಂಚ್ ಇದೆ ಅಂತ ಹೇಳಿ ಹೇಳ್ತಾನೆ ಇರ್ತೇವಲ್ವಾ. ನಾರ್ಮಲ್ ಆಗಿ ಯೂಸ್ ಮಾಡ್ತಾ ಇರ್ತೇವೆ. ಸೊ ನಾವು ಇವತ್ತು ಬ್ರಾಂಚ್ ಅಕೌಂಟ್ಸ್ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ, ಬ್ರಾಂಚ್ ಅಂದ್ರೆ ಏನು? ಅವಳು ಯಶಸ್ವಿನಿ ಕೇಳಿದ್ರೆ ಆನ್ಸರೇ ಇಲ್ಲ. ಯಶಸ್ವಿನಿ, ಈ ತರ ಕ್ಲಾಸ್ ಇರಬಾರ್ದು, ತಿಳ್ಕೊಂಬಿಡಿ. ಕೇಳಿದ ತಕ್ಷಣ ಉತ್ತರ ಕೊಟ್ಟು ಬರಬೇಕು. ಹೇಳು ಪೂರ್ಣಿಮಾ, ವಾಟ್ ಈಸ್ ಬ್ರಾಂಚ್? ಸೊ ಗೊತ್ತಿಲ್ಲ. ಸೊ ವಿಲ್ ಡಿಸ್ಕಸ್ ದಿಸ್ ಇನ್ ಡೀಟೇಲ್. ಕಾಣಿಸ್ತಿದೆಯಾ ಸ್ಕ್ರೀನ್? So the offices or outlets or establishments of business enterprises at other than the head office are called branches. ಹೆಡ್ ಆಫೀಸ್ ಬಿಟ್ಟು ಬೇರೆ ಅದರ ಶಾಖೆಗಳು ಎಲ್ಲಿರುತ್ತೆ ಅದನ್ನೆಲ್ಲಾನು ನಾವು ಬ್ರಾಂಚ್ ಅಂತಾನೆ ಕರೆಯೋದು. I repeat again, the offices or outlets or establishments of business enterprises at other than the head office are called branches. The parent office, which controls the activities
of all the branches is known as head office. ಸೊ ಬ್ರಾಂಚ್ ಅಂತ ಹೇಳಿ ಬಂದ್ರೆ ಒಂದು ಬ್ರಾಂಚ್ ಆಫೀಸ್, ಇನ್ನೊಂದು ಹೆಡ್ ಆಫೀಸ್, ಎರಡು ಇರುತ್ತೆ. ಬ್ರಾಂಚ್ ಆಫೀಸ್ ಅನ್ನ ಯಾರು ಕಂಟ್ರೋಲ್ ಮಾಡ್ತಾರೆ ಅವರನ್ನ ನಾವು ಹೆಡ್ ಆಫೀಸ್ ಅಂತ ಹೇಳಿ ಹೇಳ್ತೇವೆ. ಕ್ಲಿಯರ್? ಸೊ ಡೆಫಿನಿಷನ್ ಆಫ್ ಎ ಬ್ರಾಂಚ್ ಅಂತ ಹೇಳಿ ಬಂದ್ರೆ ಸೆಕ್ಷನ್ 2 subsection 9 of the Companies Act 1956 defines a branch office as any establishment described as a branch by a company. ಯಾವುದೇ ಒಂದು ವಿಸ್ತೀರ್ಣವಾದಂಥ ಶಾಖೆನ ನಾವು ಬ್ರಾಂಚ್ ಅಂತ ಕರಿಬಹುದು. ಎನಿ ಎಸ್ಟಾಬ್ಲಿಷ್ಮೆಂಟ್ ಕ್ಯಾರಿಂಗ್ ಆನ್ ಐದರ್ ದ ಸೇಮ್ ಆರ್ ಸಬ್ಸ್ಟಾನ್ಷಿಯಲಿ ದ ಸೇಮ್ ಆಕ್ಟಿವಿಟಿ ಆಸ್ ದಟ್ ಕ್ಯಾರಿಡ್ ಆನ್ ಬೈ ದಿ ಹೆಡ್ ಆಫೀಸ್ ಆಫ್ ದಿ ಕಂಪನಿ. ಸೊ ಯಾವುದೇ ಒಂದು ಶಾಖೆ ಹೆಡ್ ಆಫೀಸ್ ಏನ್ ಕೆಲಸ ಮಾಡುತ್ತೋ ಅದೇ ತರ ಕೆಲಸ ಮಾಡ್ತಾ ಇದ್ರೆ ಬೇರೆ ಕಡೆ, ಅದನ್ನ ನಾವು ಬ್ರಾಂಚ್ ಅಂತೇಳಿ ಹೇಳ್ತೇವೆ. ಸೊ ಐ ರಿಪೀಟ್ ಅಗೇನ್, the offices are outlets or establishments of business enterprises at other than the head office are called branches. ಹೆಡ್ ಆಫೀಸ್ ಬಿಟ್ಟು ಬೇರೆ ಎಲ್ಲಿ ತನ್ನ ಶಾಖೆಗಳು ಇರುತ್ತೋ ಅದನ್ನೆಲ್ಲಾನು ನಾವು ಬ್ರಾಂಚ್ ಆಫೀಸ್ ಅಂತಾನೆ ಹೇಳೋದು. ಈ ಬ್ರಾಂಚ್ ಆಫೀಸ್ ನ ಯಾರು ಕಂಟ್ರೋಲ್ ಮಾಡ್ತಾರೆ? ದ ಪೇರೆಂಟ್ ಆಫೀಸ್ ವಿಚ್ ಕಂಟ್ರೋಲ್ಸ್ ದಿ ಆಕ್ಟಿವಿಟೀಸ್ ಆಫ್ ಆಲ್ ದ ಬ್ರಾಂಚಸ್ ಈಸ್ ನೋನ್ ಆಸ್ ಹೆಡ್ ಆಫೀಸ್. So, definition of a branch as per the Companies Act 1956 says any establishment described as a branch by a company, any establishment carrying on either the same or substantially the same activity as that carried on by the head office of the company. Now we'll know ಆಬ್ಜೆಕ್ಟಿವ್ಸ್ ಆಫ್ ಬ್ರಾಂಚ್ ಅಕೌಂಟಿಂಗ್. ಏನಕ್ಕೆ ಬ್ರಾಂಚ್ ಅಕೌಂಟಿಂಗ್ ಇರಬೇಕು ಅಂತೇಳಿ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ, ವೆರಿ ಫಸ್ಟ್ ಟು ನೋ ದ ಪ್ರಾಫಿಟ್ ಆರ್ ಲಾಸ್ ಆಫ್ ಈಚ್ ಬ್ರಾಂಚ್ ಸಪರೇಟ್ಲಿ. ಸೊ ಎನಿ ಬ್ರಾಂಚ್ ಅಕೌಂಟ್ಸ್ ಮೇನ್ ಆಬ್ಜೆಕ್ಟಿವ್ ಈಸ್ ಟು ನೋ ದ ಪ್ರಾಫಿಟ್ ಆರ್ ಲಾಸ್ ಆಫ್ ಈಚ್ ಬ್ರಾಂಚ್ separately. To know financial position of each branch separately. To know the exact goods requirement of various branches. ಈಗ ನಾವು ಬೇರೆ ಕಡೆ ಬ್ರಾಂಚ್ ಓಪನ್ ಮಾಡಿ ವ್ಯವಹಾರ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಹೆಡ್ ಆಫೀಸ್ ಕಂಟ್ರೋಲ್ ಮಾಡ್ತಾ ಇದ್ರೆ ಹೆಡ್ ಆಫೀಸ್ನವರು ಆ ಬ್ರಾಂಚಿಗೆ ಯಾವ ತರದ ಗೂಡ್ಸ್ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿ ನೋಡ್ತಾ ಇರ್ತಾರೆ. To evaluate the progress and performance of each branch. ಸುಮಾರು ಬ್ರಾಂಚ್ಗಳಲ್ಲಿ ಯಾವ ಬ್ರಾಂಚ್ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಅದರ ಪ್ರೋಗ್ರೆಸ್ ಏನಿದೆ ಅಂತ ಹೇಳಿ ನೋಡ್ಲಿಕ್ಕೆ. ಟು ಕ್ಯಾಲ್ಕುಲೇಟ್ ದ ಕಮಿಷನ್ ಪೇಯಬಲ್ ಟು ದ ಬ್ರಾಂಚ್ ಮ್ಯಾನೇಜರ್ ಇಫ್ ಇಟ್ ಈಸ್ ಬೇಸ್ಡ್ ಆನ್ ಪ್ರಾಫಿಟ್. ಅಂದ್ರೆ ಏನಾದ್ರೂ ಬ್ರಾಂಚ್ ಆಫೀಸ್ ಅಲ್ಲಿ ಮ್ಯಾನೇಜರ್ನ ಕಮಿಷನ್ ಬೇಸಿಸ್ ಮೇಲೆ ನಾವು ಅಪಾಯಿಂಟ್ ಮಾಡ್ಕೊಂಡಿದ್ರೆ ಆ ಕಮಿಷನ್ ನ ಏನಾದ್ರೂ ಪ್ರಾಫಿಟ್ ಮೇಲೆ ಕೊಡ್ತಾ ಇದ್ರೆ ಸೊ ಅದಕ್ಕೋಸ್ಕರ ನಾವು ಬ್ರಾಂಚ್ ಅಕೌಂಟ್ಸ್ ನ ಮೇಂಟೈನ್ ಮಾಡಬೇಕಾಗಿ ಬರುತ್ತೆ. ಟು ಮೇಕ್ ನೆಸೆಸರಿ ಸಜೆಷನ್ ಫಾರ್ ದಿ ಇಂಪ್ರೂವ್ಮೆಂಟ್ ಆಫ್ ಎನಿ ಬ್ರಾಂಚ್. ಮತ್ತೆ ಬ್ರಾಂಚ್ ಅಕೌಂಟ್ ಇಂದ ನಮಗೆ ಯಾವುದಾದ್ರೂ ಬ್ರಾಂಚ್ ಇಂಪ್ರೂವ್ ಮಾಡ್ಲಿಕ್ಕೆ ಏನಾದ್ರೂ ಸಜೆಷನ್ ಕೊಡಬೇಕು ಅಂತ ಹೇಳಿದ್ರೆ ನಾವು ಬ್ರಾಂಚ್ ಅಕೌಂಟ್ಸ್ ನ ಮೇಂಟೈನ್ ಮಾಡಬೇಕು ಬರುತ್ತೆ. ದೀಸ್ ಆರ್ ದಿ ಸಮ್ ಆಫ್ ದಿ ಬೇಸಿಕ್ ಆಬ್ಜೆಕ್ಟಿವ್ಸ್. I repeat again, to know the profit or loss of each branch separately, the one of the main objectives of branch accounting. ಈಗ ನಿಮ್ಗೆ ಗೊತ್ತಿರಬಹುದು, ಈಗ ಚಿಕ್ಕಮಗಳೂರಲ್ಲಿ ಬಂದ್ರೆ ಮೋರ್ ಬ್ರಾಂಚ್ ಇದೆ, ಮೋರ್ ಶಾಪ್ ಇದೆ. ಹೋಗಿದ್ದೀರಾ ಯಾರಾದ್ರೂ ಅಲ್ಲಿಗೆ? ಕೇಳಿಸ್ತಿದ್ಯಾ ನಾನು ಹೇಳ್ತಾ ಇರೋದು? ಮೋರ್ ಶಾಪ್ ಇದೆ ಅಲ್ಲ, ಹೋಗಿದ್ದೀರಾ? MG ರೋಡ್ ಅಲ್ಲಿ ಮೋರ್ ಶಾಪ್ ಇದೆ ಅಲ್ಲ, ಹೋಗಿದ್ದೀರಾ ಯಾರಾದ್ರೂ ಅಲ್ಲಿ? ನಿಮ್ಗೆ ಕೇಳ್ತಾ ಇರೋದು, ಮಾತಾಡ್ಬೇಕು. ಕೇಳಿಸ್ತಿಲ್ವಾ ನಾನು ಹೇಳ್ತಾ ಇರೋದು? ಕೇಳಿಸ್ತಿದೆ ಸರ್. ಮತ್ತೆ ಉತ್ತರ ಕೊಡ್ತಾ ಇಲ್ಲ ಯಾರು? ಮೋರ್ ಶಾಪ್ ಇದೆ ಗೊತ್ತಾ MG ರೋಡ್ ಅಲ್ಲಿ?
ನೋಡಿದ್ದೀರಾ? Yes, sir. ಅದೇ ತರದ ಇನ್ನೊಂದು ಮೋರ್ ಶಾಪ್ APMC ಯಾರ್ಡ್ ಎದುರುಗಡೆ ಇದೆ, ನೋಡಿದ್ದೀರಾ? Yes, sir. ಸೊ ಅಲ್ಲಿಗೆ ಒಂದೇ ತರದ ಆಕ್ಟಿವಿಟೀಸ್ ಮಾಡ್ತಕ್ಕಂಥದ್ದು 2 ಬ್ರಾಂಚ್ ಇದಾವೆ. ಈ 2 ಬ್ರಾಂಚ್ ಸೇರ್ಬಿಟ್ಟು ಒಂದೇ ತರ ಅಕೌಂಟ್ಸ್ ಅನ್ನ ನಾವು ಪ್ರಿಪೇರ್ ಮಾಡ್ತೇವ, ಅಥವಾ 2 ಬ್ರಾಂಚ್ ಇಂದ ಕ್ಲಬ್ ಮಾಡ್ಬಿಟ್ಟು ಒಂದೇ ಅಕೌಂಟ್ಸ್ ಪ್ರಿಪೇರ್ ಮಾಡ್ತೇವ, ಅಥವಾ ಈ ಬ್ರಾಂಚಿಗೆ ಸಪರೇಟ್ ಆ ಬ್ರಾಂಚಿಗೆ ಸಪರೇಟ್ ಅಕೌಂಟ್ಸ್ ಮೇಂಟೈನ್ ಮಾಡ್ತೇವ? ಜನರಲ್ ಆಗಿ ಕೇಳಿದ್ರೆ ಸೊ ನಿಮಗೆ ಚಿಕ್ಕಮಗಳೂರಲ್ಲಿ ಇರೋದೇ ಎಕ್ಸಾಂಪಲ್ ಕೊಟ್ರೆ, ಚಿಕ್ಕಮಗಳೂರಲ್ಲೇ ಒಂದೇ ಶಾಪ್ 2 ಕಡೆ ಇದೆ, ಒಂದೇ ಹೆಸರಿನ ಶಾಪ್ 2 ಕಡೆ ಇದೆ. ಸೊ ಆ 2 ಶಾಪ್ ಅಲ್ಲಿ ಪ್ರಾಫಿಟ್ ಆಗ್ತಿದೆ ಲಾಸ್ ಆಗ್ತಿದೆ ಅಂತ ಹೇಳಿ ಗೊತ್ತಾಗಬೇಕು ಅಂತ ಹೇಳಿ ಬಂದ್ರೆ ನಾವು ಬುಕ್ಸ್ ಆಫ್ ಅಕೌಂಟ್ಸ್ ಸಪರೇಟ್ಲಿ ಮೇಂಟೈನ್ ಮಾಡ್ತೇವೆ. ಅದಕ್ಕೆ ಪ್ರಾಫಿಟ್ ಆರ್ ಲಾಸ್ ಅನ್ನ ನೋಡೋದು. ಸೊ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಈಚ್ ಬ್ರಾಂಚ್ ಅಂದ್ರೆ, ಈಗ ನಾನು ಮೋರ್ ಶಾಪ್ ಇಂದ ಎಕ್ಸಾಂಪಲ್ ಕೊಟ್ಟೆ, APMC ಯಾರ್ಡ್ ಎದುರುಗಡೆ ಇರೋದು ಮತ್ತೆ MG ರೋಡ್ ಅಲ್ಲಿ ಇರೋದು, 2 ಬ್ರಾಂಚ್ ಇಂದು ಈಚ್ ಬ್ರಾಂಚ್ ಇಂದು ಫೈನಾನ್ಷಿಯಲ್ ಪೊಸಿಷನ್ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಾವು ಬ್ರಾಂಚ್ ಅಕೌಂಟ್ಸ್ ನ ಪ್ರಿಪೇರ್ ಮಾಡಬೇಕು. ಈ ಬ್ರಾಂಚ್ ಆಫೀಸ್, ಮೋರ್ ಆಫೀಸ್ ಏನಿಲ್ಲಿದೆ, ಈ ಬ್ರಾಂಚ್ ಆಫೀಸ್ ನ ಏನಾದ್ರೂ ಹೆಡ್ ಆಫೀಸ್ ಕಂಟ್ರೋಲ್ ಮಾಡ್ತಾ ಇದ್ರೆ ಅದರ ರಿಕ್ವೈರ್ಮೆಂಟ್ಸ್ ಏನಿದೆ ಅನ್ನೋದು ಡೈಲಿ ನೋಡ್ಬೇಕಾಗಿ ಬರುತ್ತೆ. ಮತ್ತೆ ಯಾವ ಬ್ರಾಂಚಿನ ಪರ್ಫಾರ್ಮೆನ್ಸ್ ಮತ್ತೆ ಪ್ರೋಗ್ರೆಸ್ ಹೇಗಿದೆ ಅನ್ನೋದು ಗೊತ್ತಾಗ್ಲಿಕ್ಕೆ ನಾವು ಬ್ರಾಂಚ್ ಅಕೌಂಟ್ಸ್ ನ ಮೇಂಟೈನ್ ಮಾಡಬೇಕಾಗಿ ಬರುತ್ತೆ. ಜೊತೆಗೆ ಬ್ರಾಂಚ್ ಆಫೀಸ್ ಅಲ್ಲಿ ಇಫ್ ವಿ ಅಪಾಯಿಂಟ್ ಎ ಬ್ರಾಂಚ್ ಮ್ಯಾನೇಜರ್ on basis of commission that to payable on profits, for that purpose branch has to maintain separate set of accounts, and for any suggestions of for the improvement branch has to maintain books of account. ಯಾರಿಗೇನಾದ್ರೂ ಅರ್ಥ ಆಗಿದೆಯೋ ಅರ್ಥ ಆಗಿಲ್ಲ, ಡೌಟ್ಸ್ಗಳು ಏನಾದ್ರು ಇದ್ರೆ ಕೇಳ್ಬೋದು. ಯಾರಿಗೇನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ಬ್ರಾಂಚ್ ಅಂದ್ರೆ ಏನು, ಆಬ್ಜೆಕ್ಟಿವ್ಸ್ ಆಫ್ ದಿ ಬ್ರಾಂಚ್ ಏನು, ಹೆಡ್ ಆಫೀಸ್ ಅಂದ್ರೆ ಯಾವುದು ಅಂತ ನಾನು ಇವಾಗ ಹೇಳಿರೋದು. ನಿಮಗೇನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಯಾರಿಗೇನು ಡೌಟ್ಸ್ ಇಲ್ವಾ? ನೆಕ್ಸ್ಟ್, ಇದು ಬ್ರಾಂಚ್ ಆಫೀಸ್ ಅಲ್ಲಿ ಕ್ಲಾಸಿಫಿಕೇಶನ್ ಆರ್ ಟೈಪ್ಸ್ ಆಫ್ ಬ್ರಾಂಚಸ್ ಅಂತ ಹೇಳಿ ನೋಡೋಣ. ಸೊ ಅದರಲ್ಲಿ ಬಂದ್ಬಿಟ್ಟು ಫಸ್ಟ್ ಟೈಪ್ ಕ್ಯಾಟಗರಿ ಬಂದ್ರೆ ಡೊಮೆಸ್ಟಿಕ್ ಬ್ರಾಂಚಸ್, ಇನ್ನೊಂದು ಫಾರಿನ್ ಬ್ರಾಂಚಸ್. ಡೊಮೆಸ್ಟಿಕ್ ಬ್ರಾಂಚಸ್ ಅಂತ ಹೇಳಿ ಬಂದ್ರೆ ವಿತ್ ಇನ್ ದ ಕಂಟ್ರಿ, ಫಾರಿನ್ ಬ್ರಾಂಚಸ್ ಅಂತ ಹೇಳಿ ಬಂದ್ರೆ ಔಟ್ಸೈಡ್ ದ ಕಂಟ್ರಿ. ಡೊಮೆಸ್ಟಿಕ್ ಆರ್ ಹೋಮ್ ಬ್ರಾಂಚಸ್ ಆರ್ ಫರ್ದರ್ ಕ್ಲಾಸಿಫೈಡ್ ಇನ್ ಟು ದ ಫಾಲೋವಿಂಗ್ ಟೈಪ್ಸ್. ಅದರಲ್ಲಿ ಡಿಪೆಂಡೆಂಟ್ ಅಂಡ್ ಇಂಡಿಪೆಂಡೆಂಟ್ ಬ್ರಾಂಚಸ್ ಅಂತ ಹೇಳಿ ಹೇಳ್ತಾರೆ. ಸೊ ಐ ರಿಪೀಟ್ ಅಗೇನ್, ಕ್ಲಾಸಿಫಿಕೇಶನ್ ಆರ್ ಟೈಪ್ಸ್ ಆಫ್ ಬ್ರಾಂಚಸ್ ಅಲ್ಲಿ ಡೊಮೆಸ್ಟಿಕ್ ಬ್ರಾಂಚಸ್, ಫಾರಿನ್ ಬ್ರಾಂಚಸ್. ಡೊಮೆಸ್ಟಿಕ್ ಅಥವಾ ಹೋಮ್ ಬ್ರಾಂಚಸ್ ಮತ್ತೆ ಸಬ್ ಡಿವೈಡ್ ಮಾಡಿದಾಗ ಡಿಪೆಂಡೆಂಟ್ ಬ್ರಾಂಚಸ್, ಇಂಡಿಪೆಂಡೆಂಟ್ ಬ್ರಾಂಚಸ್. ಇದರಲ್ಲಿ ಫಾರಿನ್ ಬ್ರಾಂಚಸ್ ಆರ್ ಆಲ್ವೇಸ್ ರಿಗಾರ್ಡೆಡ್ ಆಸ್ ಇಂಡಿಪೆಂಡೆಂಟ್ ಬ್ರಾಂಚಸ್. ಔಟ್ಸೈಡ್ ಏನಿರುತ್ತೆ ಅದನ್ನ ನಾವು ಫಾರಿನ್ ಬ್ರಾಂಚಸ್ ಅಂತ ಏನ್ ಕರಿತೇವೆ ಅದನ್ನ ನಾವು ಇಂಡಿಪೆಂಡೆಂಟ್ ಅಂತ ಹೇಳಿ ಕರಿತೇವೆ. ಅಂತ ಹೇಳಿ ಹೇಳಿದ್ರೆ ಹೆಡ್ ಆಫೀಸ್ ಕಂಟ್ರೋಲ್ ಮಾಡಲ್ಲ. ಸೊ ನಾವು ಇಲ್ಲಿ look into the meaning of the different branches. Domestic branches. Domestic branches refers to the branches located in the same country in which the head office is located. ನಾನು ಅವಾಗಲೇ ಹೇಳಿದೆ, ಹೆಡ್ ಆಫೀಸ್ ಯಾವ ದೇಶದಲ್ಲಿ ಇರುತ್ತೋ ಆ ದೇಶದಲ್ಲೇ ಆ ಸಂಸ್ಥೆಯ ಬೇರೆ ಬೇರೆ ಶಾಖೆಗಳು ಎಲ್ಲಿರುತ್ತೋ ಅದನ್ನ ನಾವು ಡೊಮೆಸ್ಟಿಕ್ ಬ್ರಾಂಚಸ್ ಅಂತ ಹೇಳಿ ಕರಿತೇವೆ. ಫಾರಿನ್ ಬ್ರಾಂಚಸ್. Foreign branches refers to the branches located outside the country in which the head office is located. ಹೇಳಿದ್ನಲ್ಲ, ಹೆಡ್ ಆಫೀಸ್ ಎಲ್ಲಿ ಲೊಕೇಟ್ ಆಗಿದೆಯೋ ಅದು ಬಿಟ್ಟು ಬೇರೆ ದೇಶದಲ್ಲಿ ಏನಾದರೂ ಆಫೀಸ್ ಇದ್ರೆ ಅದನ್ನ ನಾವು ಫಾರಿನ್ ಬ್ರಾಂಚಸ್ ಅಂತ ಹೇಳಿ ಕರೆಯೋದು.
Foreign branches refer to the branches located outside the country in which the head office is located. ಇದನ್ನ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಡಿಪೆಂಡೆಂಟ್ ಬ್ರಾಂಚಸ್. ಡಿಪೆಂಡೆಂಟ್ ಅಂದ್ರೆ ಏನು? Dependent branches refers to the branches which are under control of head office for its administration. ಯಾರು ಹೆಡ್ ಆಫೀಸ್ ಮೇಲೆ ಡಿಪೆಂಡ್ ಆಗಿರ್ತಾರಲ್ಲ ಅದನ್ನ ನಾವು ಡಿಪೆಂಡೆಂಟ್ ಬ್ರಾಂಚಸ್ ಅಂತೇಳಿ ಹೇಳ್ತೇವೆ. ದ ಅಕೌಂಟ್ಸ್ ಆಫ್ ಸಚ್ ಬ್ರಾಂಚಸ್ ಆರ್ ಮೇಂಟೈನ್ಡ್ ಬೈ ದಿ ಹೆಡ್ ಆಫೀಸ್ ಅಂತ ಹೇಳಿದ್ರೆ ಈ ಡಿಪೆಂಡೆಂಟ್ ಬ್ರಾಂಚಸ್ ಅಕೌಂಟ್ಸ್ ಯಾರು ಮೇಂಟೈನ್ ಮಾಡ್ತಾರೆ ಅಂದ್ರೆ ಹೆಡ್ ಆಫೀಸ್. ಡಿಪೆಂಡೆಂಟ್ ಬ್ರಾಂಚಸ್ ಕ್ಯಾನ್ ಬಿ further classified into two types: fully controlled branches, partly controlled branches. Again ಮತ್ತೆ ಡಿಪೆಂಡೆಂಟ್ ಬ್ರಾಂಚಸ್ ಅಲ್ಲಿ ಸಬ್ ಕ್ಲಾಸಿಫಿಕೇಶನ್: fully controlled branches, partly controlled branches. ಸೊ ಈ ಫುಲ್ಲಿ ಕಂಟ್ರೋಲ್ಡ್ ಅಂತ ಹೇಳಿ ಬಂದರೆ ಎವ್ರಿಥಿಂಗ್ ಎಲ್ಲ ಬುಕ್ಸ್ ಆಫ್ ಅಕೌಂಟ್ಸ್ ಇಂದ ಹಿಡಿದು ಆಪರೇಷನಲ್ ಆಕ್ಟಿವಿಟೀಸ್ ಇಂದ ಹಿಡಿದು ಕಂಟ್ರೋಲ್ ಮಾಡತಕ್ಕಂಥದ್ದು ಹೆಡ್ ಆಫೀಸ್. ಪಾರ್ಟ್ಲಿ ಕಂಟ್ರೋಲ್ಡ್ ಅಂತ ಹೇಳಿ ಬಂದ್ರೆ ಕೆಲವೊಂದು ಬಿಸ್ನೆಸ್ ರಿಕ್ವೈರ್ಮೆಂಟ್ಸ್ಗೆ ಏನ್ ಬೇಕೋ ಅದನ್ನ ಹೆಡ್ ಆಫೀಸ್ ನೋಡ್ಕೊಳ್ಳುತ್ತೆ, ಜೊತೆಗೆ ಆ ಇಂಡಿವಿಜುವಲ್ ಬ್ರಾಂಚ್ ಏನಿರುತ್ತೆ ಅವರು ಸಹಿತ ನೋಡ್ಕೋಬೇಕಾಗಿ ಬರುತ್ತೆ. ಸೊ ನಾವು ಇವಾಗ ಏನೇನ್ ಕಲ್ತ್ವಿ ಅಂತ ಹೇಳಿದ್ರೆ ಮೀನಿಂಗ್ ಆಫ್ ಬ್ರಾಂಚ್, objectives of branch, types of branch, ಅದರಲ್ಲಿ ಡೊಮೆಸ್ಟಿಕ್ ಮತ್ತೆ ಫಾರಿನ್ ಬ್ರಾಂಚಸ್, ಅದರಲ್ಲಿ ಮತ್ತೆ ಡಿಪೆಂಡೆಂಟ್ ಬ್ರಾಂಚಸ್, ಅದರಲ್ಲಿ ಫುಲ್ಲಿ ಕಂಟ್ರೋಲ್ಡ್ and partly controlled. ಇಷ್ಟನ್ನ ನಾವು ಕಲ್ತ್ವಿ. ಈಗ ಇದರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ. ಸರ್ ಮೀನಿಂಗ್ ಇನ್ನೊಂದ್ಸತಿ ಹೇಳಿ. ಬ್ರಾಂಚ್ ಅಂತ ಹೇಳಿದ್ರೆ ಏನಪ್ಪಾ? ಒಂದು ಭಾಗ. ಹೆಡ್ ಆಫೀಸ್ ಏನಿದೆ, ನಾನು ಅವಾಗಲೇ ಮೀನಿಂಗ್ ಹೇಳಿರೋ ಪ್ರಕಾರ ಇಲ್ಲಿ ದ ಆಫೀಸಸ್ ಆರ್ ಔಟ್ಲೆಟ್ಸ್ ಆರ್ ಎಸ್ಟಾಬ್ಲಿಷ್ಮೆಂಟ್ಸ್ of business enterprises at other than head office are called branches. Head office ಬಿಟ್ಟು ಹೆಡ್ ಆಫೀಸಿನ ಒಂದು ಶಾಖೆ ಬೇರೆ ಎಲ್ಲಾದ್ರೂ ಇತ್ತು ಅಂತ ಹೇಳಿದ್ರೆ ಅದನ್ನ ನಾವು ಬ್ರಾಂಚ್ ಅಂತ ಹೇಳಿ ಕರಿತೇವೆ. ಬಟ್ ಈ ಬ್ರಾಂಚ್ ಆಫೀಸ್ ನ ಯಾರು ಕಂಟ್ರೋಲ್ ಮಾಡ್ತಾರೆ ಅವರನ್ನ ನಾವು ಹೆಡ್ ಆಫೀಸ್ ಅಂತ ಹೇಳಿ ಕರಿತೇವೆ. ಸೊ ಅದೇ ತರದ ಡೆಫಿನಿಷನ್ ಬಂದ್ರೆ ಕಂಪನೀಸ್ ಆಕ್ಟ್ ಪ್ರಕಾರ ಎನಿ ಎಸ್ಟಾಬ್ಲಿಷ್ಮೆಂಟ್ ಡಿಸ್ಕ್ರೈಬ್ಡ್ ಆಸ್ ಎ ಬ್ರಾಂಚ್ ಬೈ ಎ ಕಂಪನಿ, ಎನಿ ಎಸ್ಟಾಬ್ಲಿಷ್ಮೆಂಟ್ ಕ್ಯಾರಿಂಗ್ ಆನ್ ಐದರ್ ದ ಸೇಮ್ ಆರ್ ಸಬ್ಸ್ಟಾನ್ಷಿಯಲಿ ದ ಸೇಮ್ ಆಕ್ಟಿವಿಟಿ ಆಸ್ ದಟ್ ಕ್ಯಾರಿಡ್ ಆನ್ ಬೈ ದಿ ಹೆಡ್ ಆಫೀಸ್ ಆಫ್ ದಿ ಕಂಪನಿ. ಹೆಡ್ ಆಫೀಸ್ ಏನ್ ಕೆಲಸ ಮಾಡುತ್ತೆ, ಏನ್ ಬಿಸ್ನೆಸ್ ಮಾಡುತ್ತೆ, ಅದೇ ತರದ ಕೆಲಸ ಯಾರು ಮಾಡ್ತಾರಲ್ಲ ಅದನ್ನು ಸಹಿತ ಬ್ರಾಂಚ್ ಅಂತೇಳಿ ಹೇಳ್ಕೊಳ್ತೇವೆ. ಎಲ್ಲಿ ಬೇರೆ ಕಡೆ ಓಪನ್ ಆಗಿರುತ್ತೆ ಅದೇ ಕೆಲಸ ಮಾಡುತ್ತಲ್ಲ ಅದನ್ನ ಬ್ರಾಂಚ್ ಅಂತೇಳಿ ಹೇಳ್ತೇವೆ. ಈಗ ನಾನು ಚಿಕ್ಕಮಗಳೂರಲ್ಲಿ ಇರೋದು 3 ಶಾಪ್ ಎಕ್ಸಾಂಪಲ್ ಕೊಟ್ಟೆ. ಒಂದು MG ರೋಡಲ್ಲಿ ಇದೆ, ಇನ್ನೊಂದು APMC ಯಾರ್ಡ್ ಎದುರುಗಡೆ ಇದೆ. ಎರಡು ಸೇಮ್ ಎಸ್ಟಾಬ್ಲಿಷ್ಮೆಂಟ್, ಎರಡು ಸೇಮ್ ಟೈಪ್ ಆಫ್ ಗೂಡ್ಸ್ ಅನ್ನ ಟ್ರೇಡ್ ಮಾಡ್ತಾರೆ, ಬಟ್ ದೇ ಆರ್ ಲೊಕೇಟೆಡ್ ಇನ್ ಎ ಡಿಫ್ರೆಂಟ್ ಪ್ಲೇಸಸ್. ಸೊ ಅಂತ ಅದು ಡಿಫ್ರೆಂಟ್ ಪ್ಲೇಸಸ್, ಹೆಡ್ ಆಫೀಸ್ ಬಿಟ್ಟು ಬೇರೆ ಕಡೆ ಎಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಗಿರುತ್ತೆ ಅದನ್ನೆಲ್ಲ ನಾವು ಬ್ರಾಂಚ್ ಅಂತ ಹೇಳಿ ಕರಿತೇವೆ. ಮತ್ತೆ ಯಾರಿಗೆ ಏನಾದ್ರು ಡೌಟ್ಸ್ ಇದೆಯಾ? ಸರ್ ಹೇಳಿ ಸರ್. ಬಿ ಸೆಕ್ಷನ್ ಬಿ ಸೆಕ್ಷನ್ ಅಲ್ಲಿ ನಿತ್ಯ ಅಂತ ಹೇಳಿ ಸರ್. ಕ್ಲಾಸಸ್ ಎಲ್ಲ ನಡೀತಾ ಇದೆಯಾ? ಸರ್ ನಡೀತಿದೆ. ಕೇಂದ್ರ ಒಳಗಡೆ ಕ್ಲಾಸಸ್ ನಡಿಬೇಕು.
ಏನಾದ್ರು ಕ್ಲಾಸಸ್ ಎಂಗೇಜ್ ಆಗಿಲ್ಲ ಅಂದ್ರೆ ನನ್ನ ಗಮನಕ್ಕೆ ಅಥವಾ ಭೋಜರಾಜ್ ಗಮನಕ್ಕೆ ಇಮಿಡಿಯೇಟ್ ಆಗಿ ತರಬೇಕು ನೀವು, ಆಯ್ತಾ? ಓಕೆ ಸರ್. ಅರ್ಥ ಆಗ್ಲಿಲ್ವಾ ಅಥವಾ ಕ್ಲಾಸಸ್ ಅರ್ಥ ಆಗ್ತಾ ಇಲ್ಲ ಅಥವಾ ಫಾಸ್ಟ್ ಆಗ್ತಾ ಇದೆ ಅಥವಾ ಏನಿದ್ರು ನನ್ನ ಗಮನಕ್ಕೆ ತನ್ನಿ, ಇಲ್ಲ ಭೋಜರಾಜ್ ಗಮನಕ್ಕೆ ತನ್ನಿ. ಆಯ್ತು ಸರ್. ಆಗ್ಬೋದಲ್ಲ? ಆಯ್ತು ಸರ್. ಓಕೆ ಭೋಜರಾಜ್ ಎಲ್ಲ ಕ್ಲಾಸ್ ಥ್ಯಾಂಕ್ ಯು. ಕಂಟಿನ್ಯೂ ಮಾಡಿ ಭೋಜರಾಜ್. ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್, ಯಾರಿಗೇನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಇಷ್ಟು ಟಾಪಿಕ್ಸ್ ಡಿಸ್ಕಸ್ ಮಾಡೋದು ಯಾಕಂತ ಹೇಳಿದ್ರೆ ಈ ಥಿಯರಿಟಿಕಲಿ ಬೇಸ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ನಾಳೆ ದಿನ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಬ್ರಾಂಚಸ್ ಗೊತ್ತಾಯ್ತು. ಇದರಲ್ಲಿ ನಿಮಗೆ ಜರ್ನಲ್ ಎಂಟ್ರೀಸ್ ಮತ್ತೆ ಲೆಡ್ಜರ್ ಅಕೌಂಟ್ಸ್ ಬರುತ್ತೆ. ಜರ್ನಲ್ ಎಂಟ್ರೀಸ್ ಮತ್ತೆ ಈ ತರ ಜರ್ನಲ್ ಎಂಟ್ರೀಸ್ ಬರುತ್ತೆ. ಈ ತರ ಜರ್ನಲ್ ಎಂಟ್ರೀಸ್, ಆಮೇಲೆ ಲೆಡ್ಜರ್ ಅಕೌಂಟ್ಸ್. ಕ್ಲಿಯರ್? ಸೊ ಯಾರಿಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಸರ್, ಎಲ್ಲ ಬ್ರಾಂಚಸ್ ಅಕೌಂಟಿಂಗ್ ರೆಕಾರ್ಡ್ಸ್ ನ ಹೆಡ್ ಆಫೀಸೇ ಮೇಂಟೈನ್ ಮಾಡೋದಾ ಸರ್? ಅದು ನಾನು ಅವಾಗಲೇ ಹೇಳಿದ್ನಲ್ಲ, ಡಿಪೆಂಡೆಂಟ್ ಬ್ರಾಂಚಸ್ ಮತ್ತೆ ಪಾರ್ಟ್ಲಿ ಡಿಪೆಂಡೆಂಟ್ ಬ್ರಾಂಚಸ್, ಫುಲ್ಲಿ ಡಿಪೆಂಡೆಂಟ್, ಪಾರ್ಟ್ಲಿ ಡಿಪೆಂಡೆಂಟ್ ಮತ್ತೆ ಫಾರಿನ್ ಎಸ್ಟಾಬ್ಲಿಷ್ಮೆಂಟ್. ಈ ತರ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕಂಟ್ರೋಲ್ ಜಾಸ್ತಿ ಸಿಗದೆ ಇರೋ ಕಾರಣ ಡಿಪೆಂಡೆಂಟ್ ಬ್ರಾಂಚಸ್ ಬಿಟ್ಟು ಇನ್ನು ಪಾರ್ಟ್ಲಿ ಡಿಪೆಂಡೆಂಟ್ ಮತ್ತೆ ಫಾರಿನ್ ಬ್ರಾಂಚಸ್ ಏನಿರುತ್ತೆ ಅವರೇ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡಬೇಕಾಗಿ ಬರುತ್ತೆ. ಬಟ್ ಏನೇ ಅಕೌಂಟ್ಸ್ ಮೇಂಟೈನ್ ಮಾಡಿದ್ರು ಹೆಡ್ ಆಫೀಸ್ ರಿಪೋರ್ಟ್ ಮಾಡಲೇಬೇಕು. ಈಗ ನನ್ನ ಫಾರಿನ್ ಬ್ರಾಂಚಸ್ ಇದೆ ಅಂತ ಇಟ್ಕೊಳ್ಳಿ, ಫಾರಿನ್ ಬ್ರಾಂಚ್ ಅಲ್ಲಿ ಅದನ್ನ ಇಂಡಿಪೆಂಡೆಂಟ್ ಬ್ರಾಂಚ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಅಂತ ನಾನು ಹೇಳಿದೆ. ಇಂಡಿಪೆಂಡೆಂಟ್ ಬ್ರಾಂಚ್ ಆಯ್ತು ಅಂತ ಹೇಳಿದ್ರೆ ಬ್ರಾಂಚ್ ಹ್ಯಾಸ್ ಪವರ್ ಟು ರೆಗ್ಯುಲೇಟ್ ಅಂಡ್ ಆಪರೇಟ್ ಇಟ್ಸ್ ಆಲ್ ಆಪರೇಷನಲ್ ಆಕ್ಟಿವಿಟೀಸ್. ಅವಾಗ ಅವರು ಇಂಡಿವಿಜುವಲಿ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡ್ತಾರೆ. ಬಟ್ ಏನೇ ಆದ್ರೂ ಹೆಡ್ ಆಫೀಸಿಗೆ ರಿಪೋರ್ಟ್ ಮಾಡಲೇಬೇಕು. Whatever may be, they have to report to the head office. ಇಲ್ಲಿ ಟೈಪ್ಸ್ ಆಫ್ ಬ್ರಾಂಚಸ್ ನಾನು ಹೇಳಿದ್ನಲ್ಲ, ಈಗ ಡೊಮೆಸ್ಟಿಕ್ ಬ್ರಾಂಚಸ್ ಮತ್ತೆ ಫಾರಿನ್ ಬ್ರಾಂಚಸ್. ನಾನು ಇವಾಗಲೇ ಮೋರ್ ಶಾಪಿಂದ ಎಕ್ಸಾಂಪಲ್ ಕೊಟ್ಟೆ. ಮೋರ್ ಶಾಪಿಗೆ ಡೈಲಿ ಬಿಸ್ನೆಸ್ ರನ್ ಮಾಡಲಿಕ್ಕೆ ಅಲ್ಲಿ ಬೇಕಾದಂತ ವಸ್ತುಗಳನ್ನ ಅಂದ್ರೆ ವಾಟ್ ಎವರ್ ದ ನೆಸೆಸರಿ ಐಟಮ್ಸ್ ಬೇಕು ಅದನ್ನ ಅವರೇ ಖರೀದಿ ಮಾಡ್ತಾರ ಅಥವಾ ಹೆಡ್ ಆಫೀಸ್ ಕಳಿಸ್ಕೊಡುತ್ತಾ? ಆಸ್ ಪರ್ ಮೈ ನಾಲೆಡ್ಜ್ ಇಟ್ ಈಸ್ ದ ಡಿಪೆಂಡೆಂಟ್ ಬ್ರಾಂಚಸ್. ಯಾಕಂದ್ರೆ ಹೆಡ್ ಆಫೀಸ್ ಹ್ಯಾವ್ ದ ಕಂಟ್ರೋಲ್, ಆಲ್ಸೋ ಇಟ್ ಮೇಂಟೈನ್ಸ್ ದ ಅಕೌಂಟ್ಸ್. ಸೊ ಅಲ್ಲಿ ಬಿಸ್ನೆಸ್ ರಿಕ್ವೈರ್ಮೆಂಟ್ಗೆ ಡೈಲಿ ಏನ್ ಬೇಕು ಅದನ್ನ ಹೆಡ್ ಆಫೀಸ್ ಕಳಿಸ್ಕೊಡುತ್ತೆ. ಅದೇ ಇಂಡಿಪೆಂಡೆಂಟ್ ಬ್ರಾಂಚ್ ಆತಂದ್ರೆ ಅಲ್ಲಿರೋರೆ ಅವ್ರಿಗೆ ಏನ್ ಬೇಕೋ ಡೈಲಿ ಆಪರೇಷನಲ್ ಆಕ್ಟಿವಿಟೀಸಿಗೆ ಅಥವಾ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡಬೇಕಾಗಿ ಬರುತ್ತೆ. ಕೇಳಬೇಕು ಡೌಟ್ಸ್ಗಳು. ಕ್ಲಾಸಲ್ಲಿ ಇದು ಆಫ್ಲೈನ್ ಕ್ಲಾಸ್ ಆದ್ರೂ ನೀವು ಆನ್ಲೈನ್ ಕ್ಲಾಸಲ್ಲಿ ಕುತ್ಕೊಂಡು ನಿಮಗೆ ಹೇಗೆ ಅನ್ಸುತ್ತಲ್ಲ ಡೌಟ್ಸ್ಗಳು ಬಂದ್ರೆ ಕೇಳೋದು ಅದೇ ತರ ನೀವು ಇಲ್ಲಿ ಕೇಳಬೇಕು. ಬಟ್ ರಿಮೆಂಬರ್, ಇದರದ್ದು ನೋಟ್ಸ್ ಅನ್ನ ನೀವು ಬರೀಬೇಕಾಗುತ್ತೆ. ಡೈಲಿ ಕ್ಲಾಸ್ ಇರೋದ್ರಿಂದ ಸುಮ್ಮನೆ ಕೇಳಿಸ್ಕೊಂಡು ಆರಾಮಾಗಿರೋದಲ್ಲ. ಡೈಲಿ ಕ್ಲಾಸ್ ಇರುತ್ತಲ್ಲ, ಆ ಕ್ಲಾಸ್ ಕೇಳಿಸ್ಕೊಂಡು ಇದೇನು ಬರುತ್ತೆ ಇದನ್ನ ನೀವು ನೋಟ್ಸಿಗೆ ಕಾಪಿ ಮಾಡಬೇಕು. ನಾನು ನಿಮಗೆ ನಿನ್ನೆನೂ ಹೇಳಿರೋ ಹಾಗೆ ನಿಮಗೆ ಕ್ಲಾಸ್ ಸ್ಟಾರ್ಟ್ ಆದ್ರೆ 4 to 6 ವೀಕಲ್ಲಿ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ರಿಮೆಂಬರ್. ಸೊ ಈಗ ಆಲ್ಮೋಸ್ಟ್ ಇದು 3rd ವೀಕ್ ಆಫ್ ದಿ ಕ್ಲಾಸ್. 3rd ವೀಕ್ ಮುಗಿತಾ ಇರೋದು ಇವತ್ತಿಗೆ. ಸೊ ಇವತ್ತಿಗೆ 3rd ವೀಕ್ ಮುಗಿತಾ ಇದೆ ಅಂತೇಳಿ ಹೇಳಿದ್ರೆ ಇನ್ ನೆಕ್ಸ್ಟ್ ವೀಕ್ ಬಂತಂದ್ರೆ 1 ಮಂತ್ ಆಗುತ್ತೆ ನಿಮ್ಮ ಕ್ಲಾಸ್ ಸ್ಟಾರ್ಟ್ ಆಗಿ. ಸೊ ಈ 1 ಮಂತ್ ಅಲ್ಲಿ ಯಾವುದೇ ಪೇಪರ್ದು ಯಾವುದೇ ಸಬ್ಜೆಕ್ಟ್ ಇಂದು ಎಷ್ಟು ಕ್ಲಾಸ್ ಆಗಿದೆ ಇನ್ನೆಲ್ಲ ನೋಟ್ಸ್ ನಿಮ್ಮ ಹತ್ರ ಅಪ್ಡೇಟ್ ಇರಬೇಕು. ನನ್ನ ಹತ್ರ ಬುಕ್ ಸಿಕ್ಕಿಲ್ಲ, ನನಗೆ ನಾನು ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿಲ್ಲ ಅಂತ ಹೇಳಿ ರೀಸನ್ ಹೇಳೋ ಹಾಗಿಲ್ಲ. ಇಲ್ಲಿ ನೋಡಿ, ನಿಮ್ಮ ಇರೋದು ಎಷ್ಟು 65 ಜನ ಸೆಕ್ಷನ್ ಬಿ ಅಲ್ಲಿ. 65 ಜನದಲ್ಲಿ 60 ಜನನಾದ್ರೂ ಕ್ಲಾಸಿಗೆ ಇರಬೇಕು. ಬಟ್ ಇಲ್ಲಿ ಎಷ್ಟು ಜನ ಇದ್ದೀರಾ? ಓನ್ಲಿ 36.
ಈ 36 ಅಲ್ಲಿ ನನ್ನ ಒಬ್ಬನ್ನ ಬಿಟ್ರೆ 35 ಅಷ್ಟೇ ನೀವಿರೋದು. ಇನ್ನ 25 ಜನ ಮಿಸ್ಸಿಂಗ್ ಇಲ್ಲಿ. ಏನ್ ಪ್ರಾಬ್ಲಮ್ಮು ಬೇರೆಯವ್ರಿಗೆ 25 ಜನಕ್ಕೆ ನನಗೆ ಗೊತ್ತಿಲ್ಲ. ನಿತ್ಯ ಒಂದ್ಸಲ ನೀನು ಯಾರು ಕ್ಲಾಸಿಗೆ ಜಾಯಿನ್ ಆಗಿಲ್ಲಲ್ಲ ಅವ್ರನ್ನ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಪ್ಪ ನೀನು. ಓಕೆ ಸರ್. ಓಕೆ, ಸೊ ಈ 36 ಅಲ್ಲಿ 60 ಅಲ್ಲಿ ಸೊ ಇನ್ನು ಉಳಿದಿರೋ 24 ಜನ ಏನಾದ್ರು 74 ಜನಕ್ಕೆ ಇವಾಗ ಕ್ಲಾಸ್ ನಡೀತಾ ಇದೆ ಅಲ್ಲ, ಅವ್ರೇನ್ ರೆಗ್ಯುಲರ್ ಆಗಿ ಕ್ಲಾಸಿಗೆ ಜಾಯಿನ್ ಆಗ್ತಿದಾರ ಜಾಯಿನ್ ಆಗ್ತಿಲ್ಲ ಗೊತ್ತಿಲ್ಲ. ಸೊ ನೋಡಿ, ಇವಾಗ ನಾನು ತಗೊಂಡಿರೋ ಹಾಫ್ ಆನ್ ಅವರ್ ಕ್ಲಾಸ್ ಅಲ್ಲಿ ಮೀನಿಂಗ್ ಆಫ್ ಬ್ರಾಂಚ್, ಆಬ್ಜೆಕ್ಟಿವ್ಸ್ ಆಫ್ ಬ್ರಾಂಚ್, ಟೈಪ್ಸ್ ಆಫ್ ಬ್ರಾಂಚ್, ಡೊಮೆಸ್ಟಿಕ್ ಬ್ರಾಂಚಸ್, ಫಾರಿನ್ ಬ್ರಾಂಚಸ್, ಡಿಪೆಂಡೆಂಟ್ ಬ್ರಾಂಚಸ್. ಈ ಡಿಪೆಂಡೆಂಟ್ ಬ್ರಾಂಚಸ್ ಅಲ್ಲಿ ಫುಲ್ಲಿ ಕಂಟ್ರೋಲ್ಡ್, ಪಾರ್ಟ್ಲಿ ಕಂಟ್ರೋಲ್ಡ್. ಒಂದು ಕ್ಲಾಸ್ ಅಲ್ಲಿ ನಾವು ಇಷ್ಟು ಟಾಪಿಕ್ ಅನ್ನ ಕವರ್ ಮಾಡಿದ್ರೆ ಬೇರೆಯವ್ರಿಗೆ ಏನು ಆಬ್ಸೆಂಟ್ ಆಗಿದಾರಲ್ಲ ಅವ್ರಿಗೆ ಏನ್ ಅರ್ಥ ಆಗುತ್ತೆ? ಆಮೇಲೆ ನಾನು ನಿಮಗೆ ಹೇಳಿದ್ದೀನಿ, ಇಲ್ಲಿ ಇದು ಸ್ಕ್ರೀನ್. ಯಾವಾಗ ನಾನು ಸ್ಕ್ರೀನ್ ಪ್ರೆಸೆಂಟ್ ಮಾಡ್ತೇನೆ, ಸ್ಕ್ರೀನ್ ಪ್ರೆಸೆಂಟ್ ಮಾಡಿಬಿಟ್ಟು ನಾನು ಈ ಕಡೆ ಸ್ಕ್ರೀನಿಗೆ ಬರ್ತೀನಿ, ಇವಾಗ ಯಾರಾದ್ರೂ ಕ್ಲಾಸಿಗೆ ಜಾಯಿನ್ ಆದ್ರೆ ಅವ್ರಿಗೆ ಜಾಯಿನ್ ಆಗ್ಲಿಕ್ಕೆ ಆಗಲ್ಲ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನನ್ನ ಕ್ಲಾಸ್ ಸ್ಕ್ರೀನ್ ಶೇರ್ ಮಾಡೋಕ್ಕಿಂತ ಮುಂಚೆ ನೀವುಗಳು ಕ್ಲಾಸಿಗೆ ಜಾಯಿನ್ ಆಗಬೇಕು. ನೀವು ಬೇರೆ ಕ್ಲಾಸಲ್ಲೆಲ್ಲ ಒದ್ದಾಡಿದಿರಲ್ವಾ, ಸರ್ ಜಾಯಿನ್ ಆಗ್ತಿಲ್ಲ ಅಂತ ಹೇಳಿ. ರೀಸನ್ ಇದೆ, ಯಾವಾಗ ಸ್ಕ್ರೀನ್ ಶೇರ್ ಮಾಡಿ ಪ್ರೆಸೆಂಟ್ ಮಾಡ್ತಾ ಇರ್ತೀವಿ ಅವಾಗ ಜಾಯಿನ್ ಆಗ್ಲಿಕ್ಕೆ ಆಗಲ್ಲ. ವಾಟ್ ಎವರ್, ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಅದರ್ವೈಸ್ ಐ ವಿಲ್ ಕನ್ಕ್ಲೂಡ್ ಮೈ ಕ್ಲಾಸ್ ಟುಡೇ. Ask for any doubts, or else I will conclude my class.